ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅಣವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಂದ್ರಪಾಡ ಹೊಸಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಇಂದ್ರಪಾಡ ಹೊಸಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸುಮಾರು 20 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಗ್ರಾಮದಲ್ಲಿ ಎದುರಾಗಿದೆ. ಅಧಿಕಾರಿಗಳು ಇದರ ಬಗ್ಗೆ ಹೇಳಿದರೂ ಕೂಡ ಕ್ಯಾರೆ ಅಂತ ಇಲ್ಲ ಅಂತ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಗ್ರಾಮದಲ್ಲಿ ಕುಡಿಯುವ ನೀರು ಹಾಗೂ ದನಕರುಗಳಿಗೆ ನೀರು ಇಲ್ಲದಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗೆ ಹಾಗೂ ತಾಲೂಕಾ ಅಧಿಕಾರಿ ಇಒ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಹಾಗಾದರೆ ನಾವು ಕುಡಿಯುವ ನೀರಿನ ಸಮಸ್ಯೆ ಹೇಳೋದಾದರೆ ಯಾರಿಗೆ ಹೇಳಬೇಕು ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಂಚಾಯತ್ನಲ್ಲಿ ಬಜೆಟ್ ಇಲ್ಲ ಅಂತ ಹಾರಿಕೆ ಉತ್ತರವನ್ನು ಅಧಿಕಾರಿಗಳು ನೀಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ದರೆ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಗ್ರಾಮ ಪಂಚಾಯತ್ಗೆ ಬೀಗ ಹಾಕಬೇಕಾಗುತ್ತದೆ ಎಂದು ಬಸವರಾಜ ದೊಡ್ಡಮನಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುರುದೇಸಾಯಿ, ರಾಜು ಹಾಸ್ಕರ್, ಚಾಂದ್ ಪಾಷಾ, ರಾಜಶೇಖರ್ ಪಾಟೀಲ್, ಚಂದ್ರಕಾಂತ್ ಬೈನೂರ್, ದೇವೇಂದ್ರ ಪಾಟೀಲ್, ತುಕ್ಕಪ್ಪ ತಳವಾರ್, ನಾಗಯ್ಯ ಸ್ವಾಮಿ, ಸಾಹೇಬಿ ಬೇಗಂ, ಸುನಂದ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ನಮ್ಮಲ್ಲಿ ಊರಾಗ ನೀರಿಲ್ಲ. ಯಾ ಆಫೀಸರ್ ಕೇಳಿದ್ರು ಭೀ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ₹1 ಇಲ್ಲ ಅಂತಾರೆ ಪಂಚಾಯತ್ದಾಗ. CO ಮಾಡಿದೇವ್ರಿ, EO ಮಾಡಿದೇವ್ರಿ, ಗ್ರಾಮ ಪಂಚಾಯತ್ PDO ಮಾಡಿದೇವ್ರಿ. ಲಾಸ್ಟಿಗೆ ಏನು ಮಾಡಿದ್ರಿ, ಮತ್ತೆ MP ಮತ್ತೆ ಮನ್ ಮಾತಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾಯಿಲ್ರಿ ಅವರು. MP PAB ಮಾಡಿದ್ರೆ ಹೇಳ್ತೀನಿ ಅಂತಾರೆ. ಸರ್ಕಾರದ ದುಡ್ಡಿಲ್ಲ ಅಂದ್ರೆ ನಾವು ಈ ಕೆಳಮಟ್ಟದ ಜನಗಳದು ಅಥವಾ ಪರಿಸ್ಥಿತಿ ಏನು ಗಂಭೀರ, ದನಕರುಗಳು ನೀರಿಲ್ಲ, ಮನುಷ್ಯರು ಇಲ್ಲದ್ರೆ ಬದುಕ್ತೀವಿ ಬಿಡ್ತೀವಿ ಅದು ಗೊತ್ತಿಲ್ಲ. ಇವತ್ತಿನ ದಿವಸ 21-22 ದಿವಸ ನಾವು ಟೈಮ್ ತೊಲಿಲ್ಲ ಅಂದ್ರೆ ಇದಕ್ಕೆ ಸರ್ಕಾರ ಹೆಂಗೆ ಇದು ಉದಾಹರಣೆ ಕೊಡ್ಬೇಕಲ್ರಿ. ಯಾವ ಪಂಚಾಯತ್ ಅವ್ರು ಯಾವ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇದಕ್ಕೆ ಮುಂದೆ ಯಾವುದೇ ಕಾರಣಕ್ಕೂ ಒಂದು ವೇಳೆ ನಮಗೆ ನೀರು ಕೊಡ್ತಾ ಇಲ್ಲ ಅಂದ್ರೆ ಆಫೀಸಲ್ಲಿ ನಾಳೆ ಹೋಗಿ ಕೀಲಿ ಹಾಕ್ತೀರಿ. ಪಂಚಾಯತ್, ಗ್ರಾಮ ಪಂಚಾಯತ್, TPS, ಜಿಲ್ಲಾ ಪಂಚಾಯತ್ ತನ ನಾವು ಮಾಡ್ತಕ್ಕಂಥ ಮೇಲೆ ಕೆಪಾಸಿಟಿ ಆದ್ರಿ ಮಾಡ್ತೀವಿ. ಇವತ್ತಿನ ದಿವಸ ದನಕರುಗಳು ನೀರಿಲ್ಲ ಅಂದ್ರೆ ಜನ ಹೆಂಗೆ ಬರ್ತಾರೆ? ಸಾಮಾನ್ಯ ಜನಗಳು ನಾವು ಎಲ್ಲೇನೋ ಹೋಗಿ ನಾವು ಏನೋ ಕುಡಿಬೋದ್ರಿ. ಇವತ್ತಿನ ದಿವಸ ನೀವು ಈ ಲೆಕ್ಕಕ್ಕೆ ನಾವು ಕುಡಿಲ್ಲ ಅಂದ್ರೆ ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೆ ರೀ? ಏನೋ ಕೇಳಿದ್ರೆ ₹1 ಇಲ್ಲ ಅಂತಂದ್ರಿ. ಅಂತಂದ್ಮೇಲೆ ಹೆಂಗೆ ಮಾಡ್ಬೇಕ್ರಿ ಹೇಳ್ರಿ ನೀವು? ಈಗ ಮುಂದಿನ ಕ್ರಮ ಕೈಗೊಳ್ಬೇಕಾಗಿ ನಮ್ಮ ವಿನಂತಿ. ತಾಲೂಕಿನ ಇಂದ್ರಪಾಡ ಗ್ರಾಮದ ವತಿಯಿಂದ ಮಾತಾಡ್ತಾ ಇದೀವ್ರಿ. ಕನಿಷ್ಠ 2 ವರ್ಷ ಮೇಲೆ ಐತ್ರಿ ಇದು ಹೌಸ್ ಇದಾಗಿ. ನಾವು ದನಕರುಗಳು ಹೆಂಗೆ ಕುಡಿಬೇಕ್ರಿ? ಇದು ನಮ್ಮ ಅಲೆಮಾರಿ ಜನಗಳು ಅಂದ್ರೆ ಮೂರು ಕಮ್ಮಿ ಅದ ಸರ್. ಹೇಳಿ ನಮ್ಮ ಸಾಕಾಯ್ತು. EO ಆಯಿತು, PO ಆಯಿತು, PDO ಆಯಿತು, CS ಆಯಿತು, ಮತ್ತು ನಾವು ಎಲ್ಲಿಗೆ ಮಾತಾಡಿದ್ರು MP ಆಯಿತು, ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಸರ್. ಈ ಊರಿಗೆ ಈ 2 ವರ್ಷ ಮ್ಯಾಲಾಗ್ರಿ. ಒಳಗಂತೂ ಆಗಿಲ್ಲ ಇದು ಹೌಸ್ ಬಿದ್ದು. ಮಣ್ಣು ಕಟ್ಲಾಗ್ತಾರೆ, ಅದಕ್ಕೆ ಕ್ಲಿಯರಾಗಿ ಇದು ಮಾಡಿಲ್ಲ ಸರ್. ಅದ್ರಾಗಿಲ್ಲೇ ಎಲ್ಲಿಂದಲೇ ಇಟ್ಟು ಗಲೀಜಿಟ್ಟು ಹೋಗ್ಯಾರ ಸರ್. ಇದಕ್ಕೆ ಯಾರು ಮಾಡಿದ್ರು ನಮ್ಗೆ ರೆಸ್ಪಾನ್ಸ್ ಹೋಗ್ತಲ್ಲ ಊರವರು. ನಾವು ಏನು ಮಾಡಿದ್ರು ಆಫೀಸಲ್ಲಿ ದುಡ್ಡು ಏನಂತಾರೆ ಸರ್. ಮ್ಯಾಲೆ ದುಡ್ಡು ಇಲ್ಲ ಅಂದ್ರೆ ನಾವು ಏನು ಮಾಡ್ಬೇಕು ಸರ್ ಹೇಳೋದಕ್ಕೆ? ಯಾರು ಇದಕ್ಕೆ ರೆಸ್ಪಾನ್ಸು? ನಾವು ಯಾವುದೇ ಮನೆ ಒಂದು ಹೇಳಕ್ಕೆ ನಮ್ದು ಯಾವಾಗ ನಮ್ಮ ಕೆಲಸಕ್ಕೆ ಯಾರು ಕ್ರಮ ಕೈಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಒಂದು ದಿವಸ ಗ್ರಾಮ ಪಂಚಾಯತಿ ಕೀಲಿ ಹಾಕ್ಬೇಕಂತ ಮಾತು ಹೇಳಿ ನಾವು ಮುಗಿಸ್ತೇನೆ ರೀ. ಧನ್ಯವಾದಗಳು.